ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಯಾರ ಮನೆಗೂ ಕೂಡ ಗೃಹಲಕ್ಷ್ಮಿ ತಲುಪ್ತಾ ಇಲ್ಲ ಅನ್ನುವಂಥದ್ದು ಜಟಾಪಟಿ ಜೋರಾಗಿತ್ತು. ಹಾಗಾಗಿ 5 ತಿಂಗಳ ಬಾಕಿಯನ್ನು ಉಳಿಸ್ಕೊಂಡಿದೆ. ಈಗ ಡಿಸೆಂಬರ್ ಸೇರಿದರೆ 6 ತಿಂಗಳದ್ದಾಗತ್ತೆ. ಇನ್ನು ಉಳಿದಂಥ ದುಡ್ಡು ಹೇಗೆ ಫೆಬ್ರವರಿ ಮಾರ್ಚಿದ್ದು ಕೊಡೋಕ್ಕಾಗತ್ತಾ? ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಒಂದಾದ ನಂತರ ಒಂದು ಬರ್ತಾ ಇದೆ. ಸೊ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಫಲಾನುಭವಿಗಳಿಗೆ ತಲುಪದ ಗೃಹಲಕ್ಷ್ಮಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಈಗ ಮಹಿಳೆಯರ ಖಾತೆಗೆ ಧನಲಕ್ಷ್ಮಿ ಸೇರಿಲ್ಲ, ಆದರೆ ಗೃಹಲಕ್ಷ್ಮಿ ಅನುದಾನ ಮಾತ್ರ ಏರಿಕೆಯನ್ನ ಮಾಡಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿಗೆ ಹೆಚ್ಚುವರಿ ಅನುದಾನ, ಬೇರೆಲ್ಲೂ ಇಲ್ಲದಂತಹ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಹೆಚ್ಚುವರಿ ಅನುದಾನವನ್ನು ಕೊಡ್ತಾ ಇದ್ದಾರೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಹೆಚ್ಚುವರಿ ಅನುದಾನವನ್ನ ಕೇಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಆದರೆ ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಗೃಹಲಕ್ಷ್ಮಿಯರಿಗೂ ಕೂಡ ತಲುಪ್ತಾ ಇಲ್ಲ, ಅವರಿಗೆ ಕೊಡುವಂಥ ಕೆಲಸ ಇನ್ನೂ ಆಗ್ತಾ ಇಲ್ಲ. 5 ತಿಂಗಳದ್ದು ಬಾಕಿ ಉಳಿಸ್ಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಇನ್ ಡೀಟೇಲ್ ಆಗಿ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗಿದ್ದಾಗ ಎಷ್ಟೆಷ್ಟು ಹಣ ಏನೇನಾಗಿದೆ, ಎಷ್ಟೆಷ್ಟು ನಿಗದಿ ಆಗಿದೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನು ಕೊಡ್ತೀವಿ. ಗೃಹಲಕ್ಷ್ಮಿಗೆ ಹೆಚ್ಚುವರಿ ಅನುದಾನವನ್ನು ಕೊಟ್ಟಿರುವಂಥ ಲೆಕ್ಕಾಚಾರಗಳು ಏನು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ಇವರೇನೋ ಕೊಟ್ಟಿದ್ದೀವಿ ಅಂತಂದ್ರು BJPಯವರು ಧ್ವನಿ ಎತ್ತಿದ್ದಕ್ಕೆ ಇಲ್ಲ ಫೆಬ್ರವರಿ ಮಾರ್ಚಿದ್ದು ಕೊಡೋಕ್ಕಾಗಿರಲಿಲ್ಲ, ನಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ದು ಕೊಟ್ಟಿಲ್ಲ. ಈಗ 2023 24 1700 ಕೋಟಿ ನಿಗದಿ ಹಾಗೂ ಖರ್ಚನ್ನು ಮಾಡಲಾಯ್ತಂತೆ. 2024 25ರಂದು 28,608 ಕೋಟಿ ನಿಗದಿಯನ್ನ ಮಾಡಿ ಖರ್ಚು ಮಾಡಿದ್ದಾರೆ. 2025 26ಕ್ಕೆ 30,193.42 ಕೋಟಿ ಅನುದಾನ ಅಗತ್ಯದ ಬಗ್ಗೆ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದರು. 2025 26 4 ಕಂತುಗಳ ದುಡ್ಡು ಮಾತ್ರ ಇದುವರೆಗೆ ಪಾವತಿ ಅಂತ ಹೇಳಿದ್ದಾರೆ. ಸೊ 2024 25 2 ತಿಂಗಳ ಕಂತು ಬಾಕಿ ಇದೆ, ಅದು ಫೆಬ್ರವರಿ ಮತ್ತು ಮಾರ್ಚ್. ಅನುದಾನಕ್ಕೆ ಮೀಸಲಿಟ್ಟ ದುಡ್ಡು ಖರ್ಚು ಮಾಡಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಒಂದು ಶಾಕಿಂಗ್ ವಿವರವನ್ನು ಕೊಟ್ಟಿದೆ. ಹಾಗಿದ್ದಾಗ ಏನಾಗಿದೆ? 2025 26 4 ಕಂತುಗಳ ದುಡ್ಡು ಯಾವುದು? ಜನವರಿ, ಫೆಬ್ರವರಿ ಮಾರ್ಚ್ ಇಲ್ಲ, ಏಪ್ರಿಲ್ ಮೇ ಜೂನ್ ಇವಿಷ್ಟೇನಾ? ಜುಲೈಯಿಂದ ಕೊಟ್ಟಿಲ್ವಾ? ಏನು ಲೆಕ್ಕಾಚಾರಗಳು? ಹಾಗಿದ್ದಾಗ 4 ಕಂತುಗಳ ದುಡ್ಡು ಮಾತ್ರ ಇದುವರೆಗೆ ಕೊಟ್ಟಿದ್ದೀವಿ ಅಂತಿದ್ದಾರೆ 2025ರಲ್ಲಿ. ಈಗಾಗಲೇ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಇಲ್ಲ, ಆ ಕಡೆಗೆ ಫೆಬ್ರವರಿ ಮಾರ್ಚದ್ದು ಕೂಡ ಇಲ್ಲ, ಡಿಸೆಂಬರ್ದ ಲೆಕ್ಕ ಬಿಟ್ಬಿಡಿ, ಇನ್ನೂ ಕೂಡ ಅದರದ್ದು ತಿಂಗಳು ಮುಗಿಬೇಕು. ಸೊ ಹಾಗಾಗಿ 6 ತಿಂಗಳದ್ದು ಮೈನಸ್ ಮಾಡಿದ್ರೆ ಇನ್ನು 4 ತಿಂಗಳದ್ದು ಕೊಟ್ಟಿದ್ದಾರೆ ಅಂತಿದ್ದಾರೆ. ಹಾಗಿದ್ದಾಗ 2 ತಿಂಗಳದ್ದು ಯಾವುದು? 2 ತಿಂಗಳು ಯಾವುದು ಮಿಸ್ ಆದಂಗೆ ಇದೆಯಲ್ಲ. ಹಾಗಿದ್ದಾಗ ಅದು ಜುಲೈ ಮತ್ತು ಆಗಸ್ಟಾ? ಅಲ್ಲಿ ಕೊಟ್ಟಿಲ್ವಾ? ಯಾವ ಲೆಕ್ಕಾಚಾರಗಳಿದು? ಸೊ ಒಂದು ಬಾರಿ ಯಾರ್ಯಾರ ಅಕೌಂಟಿಗೆ ಎಷ್ಟೆಷ್ಟು ಬಂದಿದೆ ಅನ್ನುವಂಥದ್ದು ಒಂದು ಕ್ಲಿಯರ್ ಆಗಿರುವಂಥದ್ದನ್ನು ನೋಡಬೇಕಾಗಿದೆ. ಆವಾಗ ಇದರ ಇನ್ ಡೀಟೇಲ್ ಆಗಿ ಸಿಗುತ್ತೆ. ಯಾರಾದರೂ ಹೆಣ್ಣು ಮಕ್ಕಳದ ವಿಚಾರದಲ್ಲಿ ಕೇಳಬೇಕು. ಸೊ ಹಾಗಾಗಿ ಆ ವಿಚಾರದಲ್ಲಿ ಕೇಳಿದಾಗ ಗೊತ್ತಾಗತ್ತೆ ಏನು ಅನ್ನುವಂಥದ್ದನ್ನು. ಸೊ ಆಮೇಲೆ ನೋಡಿ ಆ ಬಗ್ಗೆ ಕೇಳಬಹುದೇನೋ. ಸೊ ಈಗ ಸದ್ಯಕ್ಕಂತೂ ಬಹು ದೊಡ್ಡದಾಗಿ ಆಗಿರುವಂಥ ಬೆಳವಣಿಗೆ ಏನು ಅಪ್ಪ ಅಂತಂದರೆ, ಅನುದಾನ ಮಾತ್ರ ವಿಪರೀತವಾಗಿ ಆಗತ್ತೆ, ಆದರೆ ಕೊಡುವಂಥದ್ದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ಲೆಕ್ಕಾಚಾರಗಳು ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ದುಡ್ಡು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಕೂಡ ಕೇಳ್ತಾ ಇದ್ದಾರೆ. ಸೊ ಬೇಕಾಗಿರುವಂಥದ್ದು ಮೊತ್ತ ಜಾಸ್ತಿ ಇದೆ, ಹಣಕಾಸು ಇಲಾಖೆ ಕೊಟ್ಟಿಲ್ಲ ಅಂತ ಒಂದು ಕಡೆಗೆ ಬರ್ತಾ ಇರುವಂಥ ಮಾಹಿತಿಗಳು. ಹಾಗಿದ್ದಾಗ ಇನ್ನುಳಿದಂಥ ವಿವರಗಳು ಏನಿದು? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಿಜಕ್ಕೂ ಕೂಡ ಒಂದೊಂದು ಲೆಕ್ಕಾಚಾರಗಳು ಒಂದೊಂದು ರೀತಿಯಲ್ಲಿ ಕಾಣಿಸ್ತಾ ಇದೆ. 2025ರಲ್ಲಿ 4 ಕಂತುಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅನ್ನುವಂಥದ್ದಾದರೆ 6 ಕಂತುಗಳನ್ನು ಮೈನಸ್ ಮಾಡೋಣ, ಬೇಕಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರು ಮತ್ತು ಫೆಬ್ರವರಿ ಮಾರ್ಚದು 6 ತಿಂಗಳು ಹೋಗುತ್ತೆ. ಇನ್ನುಳಿದಿದ್ದು 6 ತಿಂಗಳದ್ದು ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ವಾ ಇನ್ನೂ ಕತೆ ಅಂತ?
ಇಲ್ಲ, ಈಗ ಅಂದ್ರೆ ಗೃಹಲಕ್ಷ್ಮಿಯ ವಿಚಾರದಲ್ಲಿ ಒಂದೊಂದು ರೀತಿಯ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಈಗ ಒಂದ್ ಕಡೆಯಿಂದ ಮಾರ್ಚ್ ಏಪ್ರಿಲ್ ಕೊಟ್ಟಿದೀವಿ ಅಂತ ಸಚಿವರು ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದಾಖಲೆಯ ಪ್ರಕಾರ ಆ 2 ಕಂತಿದ್ದು ಜಮೆ ಆಗಿಲ್ಲ. ಈಗ ಹೊಸದಾಗಿ ಮತ್ತೊಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ 2025-26ನೇ ಸಾಲಿನಲ್ಲಿ 4 ಕಂತುಗಳ ಧನ ಸಹಾಯವನ್ನ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಪಾವತಿಯನ್ನ ಮಾಡಲಾಗಿದೆ. ಬಟ್ 5ನೇ ಕಂತಿನ ಪಾವತಿ ಮಾಡಿಲ್ಲ. 6 ಮತ್ತೆ 7ನೇ ಕಂತಿನ ಧನ ಸಹಾಯ ಏನಿದೆ ಅದು ಇನ್ನೂ ಕೂಡ ಅದರ ಬಗ್ಗೆ ಕ್ರಮ ವಹಿಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಅವರ ಆರ್ಥಿಕ ವರ್ಷ ಅಂದ್ರೆ 2023-24ನೇ ಸಾಲಿನಲ್ಲಿ ಅನುದಾನ ಎಷ್ಟು ಮೀಸಲಾಗಿತ್ತು, ಅದಾದ ಬಳಿಕ 2024-25ರ ಸಾಲಿನಲ್ಲಿ ಆ ಅನುದಾನ ಏರಿಕೆಯಾಗುತ್ತೆ. ಯಾಕಂದ್ರೆ ಫಲಾನುಭವಿಗಳ ಸಂಖ್ಯೆ ಏರಿಕೆಯಾಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನ ಕೊಡ್ತಾರೆ. ಜೊತೆಗೆ ಈ ವರ್ಷದ ಅಂದ್ರೆ 2025 ಮತ್ತು 26ನೇ ಸಾಲಿನಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ಕೇಳ್ತಾರೆ. ಸೊ ಇದು ಅಚ್ಚರಿಗೆ ಕಾರಣವಾಗಿರುವಂತದ್ದು. ಯಾಕಂದ್ರೆ ಅನುದಾನದ ವೆಚ್ಚ ಏನಿದೆ ಅದು ಹೆಚ್ಚಳ ಆಗ್ತಾನೆ ಇರುತ್ತೆ. ಬಟ್ ಅಸಲಿ ನೋಡ್ತಾ ಇದ್ರೆ 2 ಕಂತಿನ ಬಿಲ್ ಅನ್ನ 2 ಕಂತಿನ ಗೃಹಲಕ್ಷ್ಮಿ ದುಡ್ಡನ್ನ ಇನ್ನೂ ಕೂಡ ಪಾವತಿ ಮಾಡಿಲ್ಲ. ಕಳೆದ ವರ್ಷದ ಅನುದಾನದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಖರ್ಚಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಇನ್ನೂ ಕೂಡ ಗೊಂದಲದಲ್ಲೇ ಇದೆ. ಸೊ ಮಾತೆತ್ತಿದ್ರೆ ಆರ್ಥಿಕ ಇಲಾಖೆ ಬೊಟ್ಟು ಮಾಡ್ತಾ ಇದೆ. ಬಟ್ ಮಾಹಿತಿ ಸಂಪೂರ್ಣವಾಗಿ ಗೊಂದಲಮಯವಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇದೊಂದು ರೀತಿಯಾಗಿ ಹೇಗಾಗಿದೆ ಅಂತಂದರೆ ಗೃಹಲಕ್ಷ್ಮಿಯ ವಿಚಾರದಲ್ಲಿ, ಆಮೇಲೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ವಿಚಾರವನ್ನು ಮಾತ್ರ ಕೇಳ್ತಾ ಇದ್ದೀರಾ. ಅನ್ನಭಾಗ್ಯದಲ್ಲಿ 7 ತಿಂಗಳ ದುಡ್ಡನ್ನೇ ಕೊಟ್ಟಿಲ್ವಲ್ಲ.